ಅವತ್ತು ನಿಮ್ಮ ಮನೆ ಮುಂದೆ ಬಂದು ನಾನು ಅಷ್ಟೆಲ್ಲ ಜಗಳ ಆಡಿದ್ನಲ್ಲ, ಈ ಕೆಲಸ ನಾನು ಮಾಡಿಲ್ಲ ಅಂತ ಯಾಕೆ ಹೇಳಿಲ್ಲ, ಯಾಕೆ ಒಪ್ಕೊಂಡ್ರಿ? ಅವತ್ತು ನಾವು ಒಪ್ಕೊಳ್ಳೋದು ಬದಲು ಸಾಯೋದೇ ಮೇಲು ಅಂತ ನಿರ್ಧಾರ ಮಾಡಿಬಿಟ್ಟಿದ್ವಿ. ಮೊದಲು ನನಗೆ ತಿನ್ಸು. ಹೋಗೋದಾದ್ರೆ ಮೊದಲು ನಾನು ಹೋಗ್ಬೇಕು. ಸಪ್ತಪದಿ ಇಡುವಾಗ ಮೊದಲು ಯಾರು ಹೆಜ್ಜೆ ಇಟ್ಟಿದ್ದು? ನೀವು. ಅದಕ್ಕೆ ಮೊದಲು ನೀನು ನನಗೆ ತಿನ್ನಿಸ್ಬೇಕು. ಸಾಯೋದ? ಯಾಕೆ ಅಂಥದ್ದೇನಾಗಿತ್ತು? ಅದೊಂದು ದೊಡ್ಡ ಕತೆ ಅಳಿ ಅಂದರೆ ಅದನ್ನು ಬೆಳೆಸಿ ಹೇಳೋ ಪರಿಸ್ಥಿತಿಲಿ ನಾವಿಲ್ಲ. ನೋಡಿ, ಅದು ಏನೇ ಇದ್ರು ನನ್ನ ಹತ್ರ ಹೇಳಿ. ಅದು ಯಾರೇ ಆಗಿರಲಿ, ಏನೇ ನಡೆದಿರಲಿ, ನಾನು ನಿಂತ್ಕೋತೀನಿ. ಅಳಿ ಅಂದರೆ ಕೌಸಲ್ಯ, ಏನೇ ನಿಮ್ದು ಸುಂಕದವ್ರ ಹತ್ರ ಸುಖ ದುಃಖ? ನಡಿ ಒಳಗೆ. ಮಾವ ಒಂದು ನಿಮಿಷ. ಒಂದು ನಿಮಿಷನೂ ಇಲ್ಲ, ಏನಿಲ್ಲ, ಎಲ್ಲ ಹೇಳ್ಬಿಟ್ಟಿ ಅವ್ರಿಗೆ. ಇಲ್ಲ ರೀ, ಅಂತ್ರನ ಬಗ್ಗೆ ನಾನು ಬಾಯೇ ಬಿಟ್ಟಿಲ್ಲ. ಏನಿದು ಇವ್ರ ಬಾಯಲ್ಲಿ ಅಂತರನ ಹೆಸರು ಬರ್ತಾ ಇದೆಯಲ್ಲ? ಅದೇನು ಕೇಳಲೇಬೇಕು. ಏನ್ರಿ ಸ್ವಾಮಿ, ನಿಮ್ಗೊಂದ್ಸಲ ಹೇಳಿದ್ರೆ ಕಿವಿಗೆ ಬೀಳಲ್ವಾ? ಇಷ್ಟುವರೆಗೆ ಅವಮಾನ ಆಗಿದ್ದೆ ಸಾಕು. ಬೇರೆಯವ್ರ ಜೀವನದಲ್ಲಿ ಹೀಗೆಲ್ಲ ಆಗಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಹೆಣಗಳು ಬಿದ್ದೋಗಿರೋವು. ಅದಕ್ಕೂ ನೀವೇ ಕಾರಣ ಆಗ್ತಾ ಇದ್ರಿ. ಏನೋ ನಾವು ನ್ಯಾಯವಾಗಿ ಬದುಕ್ತಾ ಇರೋದಕ್ಕೆ, ದೇವರು ನಮ್ಮ ಜೊತೆ ಇರೋದಕ್ಕೆ ನಾವು ಹೀಗೆ ಉಸಿರಾಡ್ಕೊಂಡಾದ್ರೂ ಇದೀವಿ. ಇನ್ನೊಂದ್ಸಲ ಹೇಳಿಸ್ಕೋಬೇಡಿ, ನಮ್ಮ ಜೀವನದಲ್ಲಿ ಮತ್ತೆ ಬರಬೇಡಿ, ಹೊರಟೋಗಿ. ಮುಖದ ಮೇಲೆ ಬಾಗಿಲು ಹಾಕೋದಕ್ಕೆ ಮನಸ್ಸಿಲ್ಲ, ದಯವಿಟ್ಟು ಹೊಟ್ಟೋಗಿ ಅಂದೆ. ಇವ್ರಿಗೆ ಇಷ್ಟೊಂದು ಕೋಪ ಇದ್ದಾಗ ಮಂತ್ರನ ಹೆಸರು ಯಾಕೆ ತೊಗೊಂಡ್ರಿ ಅಂತ ಕೇಳಿದ್ರೆ ಉತ್ತರನೂ ಸರಿಯಾಗಿ ಸಿಗಲ್ಲ. ಅದು ಸರಿನೂ ಹೋಗಲ್ಲ. ವಾ 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 ಈ ಶಾಯರಿನೇ ಏನಾದರೂ ಏಜಾಗಿ ನೀವು ಬರ್ಕೊಟ್ರೆ ಅವ್ರು ಫುಲ್ ಫ್ಲಾಟ್ ಆಗಿ ಖುಷಿ ಪಟ್ಬಿಡ್ತಾರೆ. ಏಜಿಗೆ ಲೆಟ್ರಲ್ಲಿ ಓದೋಷ್ಟು ಟೈಮ್ ಇರಲ್ಲ ಸರ್. ಅವ್ರೇನೇ ಇದ್ರು ಲೀಲಾ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಅವ್ರ ಬಗ್ಗೆ ಅರ್ಥ ಮಾಡ್ಕೋತಾರೆ ಅಲ್ವಾ? ಖಂಡಿತ ಹೌದು. ಕೆಲವ್ರಿಗೆ ಮಾತ್ರ ದೇವರು ಕಣ್ಣೀರನ್ನೇ ಪ್ರೀತಿ ಉಡುಗೊರೆಯಾಗಿ ಕೊಡ್ತಾನೆ. ಆದರೆ ಲೀಲಾ ಅತ್ತೆಗೆ ಮಾತ್ರ ಪ್ರೀತಿ ಕಣ್ಣೀರಿಂದನೇ ಸಿಕ್ಕಿದ್ದು. ಆದರೆ ಈ ಕಣ್ಣೀರಿಗೆ ಅವ್ರು ಸೋಲಲ್ಲ. ಇವತ್ತಿನವರೆಗೂ ಅವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಒಂದಲ್ಲ ಒಂದಿನ ಈ ಕಣ್ಣೀರೇನೆ ಪ್ರೀತಿ ಅಂತ ಗಿಫ್ಟ್ ಆಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಅದೇ ನಂಬಿಕೆಯಲ್ಲಿದ್ದೀನಿ ಲಕ್ಷ್ಮಿ. ಆದರೆ ನನ್ನ ಗಂಡಂಗೆ ಒಂದು ಒಳ್ಳೆ ಗಿಫ್ಟ್ ಕೊಟ್ಟೇ ಕೊಡ್ತೀನಿ. ಸಾಧ್ಯನೇ ಇಲ್ಲ. ಲೀಲಾ ಅತ್ತೆ ಏಜೆ ಹೆಂಡ್ತಿ, ಅವ್ರ ಹೆಂಡ್ತಿ ಅವ್ರಿಗೆ ಗಿಫ್ಟ್ ಕೊಡ್ತೀನಿ ಅಂದ್ರೆ ನೀನ್ ಯಾರು ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ? ನಾನು ಹೆಂಡ್ತೀನಿ. ನಾನಿರ್ಬೇಕಾದ್ರೆ ಅವಳು ಹೇಗೆ ಗಿಫ್ಟ್ ಕೊಡ್ತಾಳೆ? ಕೊಡ್ತೀನಿ ಅಂದಮೇಲೆ ಕೊಟ್ಟೇ ಕೊಡ್ತೀನಿ. ಈ ಲೀಲನ್ ಕಣ್ಣಿರೋದು ಮುಂದೆ, ಅವಳು ಹೆಜ್ಜೆ ಇಡೋದು ಕೂಡ ಮುಂದೆ. ಹೀಗಿರುವಾಗ ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ. ನನ್ನ ಗಂಡಗೆ ನಾನು ಗಿಫ್ಟ್ ಕೊಟ್ಟೇ ಕೊಡ್ತೀನಿ. ನೋಡೋಣ ಅಭಿ ಅದೇಗೆ ನಿನ್ನ ಹತ್ರ ಗಿಫ್ಟ್ ತಗೋತಾನೆ, ನೀನು ಹೇಗೆ ಕೊಡ್ತೀಯ ಅಂತ. ನಾನಿರಬೇಕಾದ್ರೆ ಎರಡೇ ವಿಷಯ ನಡಿಬೇಕು. ಒಂದು, ನನ್ನನ್ನು ಎದುರಾಕೊಂಡವ್ರಿಗೆ ಕೆಟ್ಟದಾಗಬೇಕು. ಇನ್ನೊಂದು, ನನ್ನನ್ನು ಎದುರಾಕೊಳ್ಳದೆ ಇರೋರ್ಗೂ ಕೆಟ್ಟದಾಗಬೇಕು. ಇಲ್ಲಿ ನನ್ನನ್ನು ಎದುರಾಕೊಳ್ಳದೆ ಇರಲಿ, ಆಗೋದು ಕೆಟ್ಟದ್ದೇ. ಕೆಟ್ಟದಾಗೋದು ಎದುರಿಗಿರೋರ್ಗಲ್ಲ, ಯಾರು ಕೆಟ್ಟದಾಗ ಆಲೋಚನೆ ಮಾಡ್ತಾರಲ್ಲ ಅವ್ರಿಗಾಗೋದು. ನೆನಪಲ್ಲಿ ಇಟ್ಕೋ ಪ್ರಾರ್ಥನಾ. ಈ ನೀತಿ ನ್ಯಾಯ ನಿಯಮ ಅಂತ ಹೋದವರೆಲ್ಲ ಹೋಗೇ ಬಿಟ್ರು. ಸೊ ಇಲ್ಲಿ ನಾನೇ ಎಲ್ಲ, ನಂದೇ ಎಲ್ಲ. ನೀನು ಅದು ಹೇಗೆ ಗಿಫ್ಟ್ ಕೊಡ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಬೇಡ ಅಂದ್ರೇ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಬೇಡವೇ ಬೇಡ ಅಂದರೆ ನಾನು ಬಿಟ್ಬಿಡ್ತೀನಾ? ಚಾನ್ಸೇ ಇಲ್ಲ. ನನ್ನ ಗಂಡಂಗೆ ನಾನು ಗಿಫ್ಟ್ ಕೊಟ್ಟೇ ಕೊಡ್ತೀನಿ. ನೀನು ನಿಜವಾಗ್ಲೂ ಇವಳೇ ಆಗಿದ್ರೆ ತಡೆದು ತೋರಿಸು, ನಾನು ನೋಡ್ತೀನಿ.
ಎಲ್ಲ ಹೇಳ್ಬಿಟ್ಟಿ ಅವ್ರಿಗೆ? ಇಲ್ಲ ರೀ, ಅಂತ್ರನ್ ಬಗ್ಗೆ ನಾನು ಬಾಯೇ ಬಿಟ್ಟಿಲ್ಲ. ಅಭಿ ಒಬ್ಬನೇ ಕೂತ್ಕೊಂಡು ಏನು ಮಾಡ್ತಿದ್ಯಾ? ಒಬ್ಬರೇ ಏನು ಬೇಕಾದರೂ ಮಾಡ್ಬೋದು ಅಂತ ಜಗತ್ತಲ್ಲಿ ಒಬ್ಬರೇ ಎಂತೆಂಥ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದ್ದಾರೆ. ನೀನು ನೋಡಿದ್ರೆ ಒಬ್ಬನೇ ಕೂತ್ಕೊಂಡು ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ಯಾ? ಅಯ್ಯೋ ಹಾಗಲ್ಲ ಅಭಿ, ಏನೋ ಯೋಚನೆ ಮಾಡ್ತಾ ಕೂತಿದ್ದಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಆ್ಯಕ್ಚುಲಿ ಯೋಚನೆ ಮಾಡದೆ ಯಾವ ಕೆಲಸನೂ ಮಾಡಲೇಬಾರ್ದು. ಈ ಯೋಚನೆ ಅನ್ನೋದಿದೆಯಲ್ಲ, ಅದು ಯಾವುದೇ ಕೆಲಸ ಆಗಿರಲಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಎಲ್ಲದಕ್ಕೂ ಮೊದಲನೇ ಹೆಜ್ಜೆ ಇದ್ದಾಗ. ಅಭಿ ನಿನ್ನ ಮಾತು ಯಾಕೋ ಒಂಥರ ಇದೆ, ಯಾಕೆ ಏನಾದರೂ ಬೇಜಾರಲ್ಲಿದೆಯಾ? ಛೇ, ಖುಷಿ ವಿಷಯ ಇದ್ದಾಗ ನಾನು ಯಾಕೆ ಬೇಜಾರಲ್ಲಿರಲಿ? ಸಿಲ್ವರ್ ಜುಬ್ಲಿ ಫಂಕ್ಷನು, ನಮ್ಮ ಎಂಪ್ಲಾಯೀಸು, ನಮ್ಮ ಬ್ರ್ಯಾಂಚಿನ ಎಲ್ಲ ಸ್ಟಾಫ್ಗಳು ಖುಷಿಯಾಗಿದ್ದಾಗ ನಾನು ಖುಷಿಯಾಗಿ ಇರ್ತೀನಿ. ಅದನ್ನೇ ಮಾತಾಡೋಣ ಅಂತ ಬಂದೆ. ಸಿಲ್ವರ್ ಜುಬ್ಲಿಗೆ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ಯಾ? ಪ್ಲ್ಯಾನ್ ಮಾಡೋವಂಥದ್ದು ಏನಿದೆ ಅಂತ ಎಲ್ಲ ಎಂಪ್ಲಾಯೀಸೇ ನೋಡ್ಕೋತಾರೆ. ಇನ್ಫ್ಯಾಕ್ಟ್ ಅವ್ರುಗಳಿಂದನೇ ಈ ಕಂಪ್ನಿ ನಡೀತಾ ಇರೋದು. ಅವರಿಲ್ಲಾಂದರೆ 25 ವರ್ಷ ಅಲ್ಲ, 25 ದಿನವೂ ನಾನು ಕಂಪ್ನಿ ನಡ್ಸೋಕ್ಕಾಗ್ತಾ ಇರಲಿಲ್ಲ. ಇದೆಲ್ಲದಕ್ಕೂ ಕಾರಣ ಅವರು ಪ್ರೀತಿ, ಶ್ರಮ, ತ್ಯಾಗ ಇದೆಲ್ಲ. ಸೊ ಇದೆಲ್ಲನೂ ಕನ್ಸಿಡ್ರ್ ಮಾಡಿ ಅವ್ರಿಗೆ 3 ತಿಂಗಳು ಸಂಬಳನ ಬೋನಸ್ ಹಾಕ್ಕೊಳ್ಳೋಣ ಅಂತಿದ್ದೀನಿ. ಲೇ, ಇರೋ ಹಣನೆಲ್ಲ ಬೀದಿ ಬಿಕಾರಿಗಳಿಗೆ ಕೊಡ್ತಾ ಹೋದರೆ ನನಗೇನು ಉಳಿಯುತ್ತೆ? ಮುಂದೆ ಈ ಎಲ್ಲ ಸಾಮ್ರಾಜ್ಯಕ್ಕೂ ರಾಣಿ ಆಗೋಳು ನಾನು ಇಷ್ಟೆಲ್ಲ ಮಾಡಿರೋದಕ್ಕಾದರೂ ನನಗೇನಾದರೂ ಉಳಿಬಾರ್ದಾ? ವಾವ್, ವೆರಿ ನೈಸ್ ಅಭಿ. ಮತ್ತು ಇದೇ ಖುಷಿಗೆ ನನಗೇನು ಗಿಫ್ಟ್ ಕೊಡಲ್ವಾ? ನಿನಗ? ಹೌದು, 3 ತಿಂಗಳು ಅವ್ರಿಗೆಲ್ಲ ಬೋನಸ್ ಕೊಡ್ತೀನಿ ಅಂತ ಹೇಳ್ತಿದ್ಯಾ. ಆದರೆ ನಾನು ನಿನ್ನ ಜೊತೆಯಾಗಿ ಕಂಪ್ನಿ ಆಗಿದ್ದೀನಿ, ನನಗೇನು ಗಿಫ್ಟ್ ಕೊಡಲ್ವಾ? ನೀನು ನನಗೆ ಏನೋ ಒಂದು ದೊಡ್ಡ ಗಿಫ್ಟ್ ಕೊಟ್ಟೇ ಕೊಡ್ತೀಯ. ಅದೇನು ಅಂತ ಹೇಳು ಅಭಿ, ಪ್ಲೀಸ್ ಹೇಳು. ಮಂತ್ರ ಅಭಿ ಯಾಕೆ ಹೀಗೆ ಕೂಗ್ತಿದ್ಯಾ? ಯಾಕೆ ಕೆಲಸ ಮಾಡ್ತಿದ್ದೆ ನೀನು? ಎಷ್ಟು ಸಲ ಹೇಳಿದ್ದೀನಿ ನೀನು ಮನೆ ಕೆಲಸ ಮಾಡಬೇಡ ಅಂತ. ಅಂತ ನಿನ್ನ ಮದುವೆ ಆದಾಗ ನಾನು ಏನು ಪ್ರಾಮಿಸ್ ಮಾಡಿದ್ದೆ? ನೀನು ನನ್ನ ಹೆಂಡತಿಯಾಗಿ ಬಂದರೆ ನಿನ್ನನ್ನು ಚಿನ್ನದ ಉಯ್ಯಾಲೆ ಮೇಲೆ ಕೂಡಿಸಿ ತೂಗ್ತೀನಿ ಅಂತ. ಅದು ಬಿಟ್ಟು ನೀನು ಈ ಥರ ಕೆಲಸ ಮಾಡಿಕೊಂಡು ನನ್ನ ಆಸೆ ಕನಸುಗಳನ್ನೆಲ್ಲ ಹಾಳು ಮಾಡ್ತಿದ್ಯಲ್ಲ. ಎಲ್ಲೇ ಕೆಲಸದವರು ಅಭಿ ಯಾಕೆ ಕೂಗ್ತಿದ್ಯಾ? ಒಬ್ಳಿಗೆ ಕುತ್ಕೊಂಡು ಬೋರ್ ಆಗ್ತಿತ್ತು, ಅದಕ್ಕೆ ಕೆಲಸ ಮಾಡ್ತಿದ್ದೆ. ಮಾಡ್ಕೂಡ್ದು. ನೀನು ಯಾರು ಈ ಮನೇಲಿ? ಈ ಮನೆ ರಾಣಿ. ರಾಣಿ ಎಲ್ಲಿರ್ಬೇಕು? ಅಂತಃಪುರದಲ್ಲಿರ್ಬೇಕು. ಅದು ಬಿಟ್ಟು ಈ ಥರ ಎಲ್ಲ ಕೆಲಸ ಮಾಡಿದ್ರೆ ತಪ್ಪು 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 ತಪ್ಪು. ಅಂತರ ನಿನ್ನನ್ನು ನಾನು ಮದುವೆ ಮಾಡ್ಕೊಬೇಕಾದ್ರೆ ಏನು ಹೇಳಿದ್ದೆ? ನೀನು ನನ್ನ ಹೆಂಡತಿಯಾಗು, ನಿನ್ನನ್ನು ಚಿನ್ನದ ಉಯ್ಯಾಲೆ ಮೇಲೆ ಕೂಡಿಸಿ ತೂಗ್ತೀನಿ ಅಂತ. ಅದು ಬಿಟ್ಟು ನೀನು ಈ ಥರ ಕೆಲಸ ಮಾಡ್ತಾ ಇದ್ರೆ ನನ್ನ ಕನಸು ಆಸೆಗಳನ್ನೆಲ್ಲ ಹಾಳು ಮಾಡ್ತಿದ್ಯಾ, ಗೊತ್ತಾ? ಅಭಿ ಕೆಲಸ ಮಾಡೋದು ತಪ್ಪ? ಜಸ್ಟ್ ಕ್ಲೀನ್ ಮಾಡ್ತಿದ್ದೆ ಅಷ್ಟೇ. ತಪ್ಪೇ ಬಿಡಿದ ಬನ್ನಿ ಬಾ. ನೋಡು, ನಿನಗೆ ಕೆಲಸ ಮಾಡೋದು ಅಷ್ಟೇ ಅನ್ಸುತ್ತೆ, ಬಟ್ ನನಗೆ ಹಾಗಲ್ಲ. ಇಮ್ಯಾಜಿನ್ ಮಾಡು, ಅಕಸ್ಮಾತ್ ಧೂಳಲ್ಲಿರುವಂಥ ಬ್ಯಾಕ್ಟೀರಿಯಾ ನಿನ್ನ ಮೂಗೊಳಗೆ ಸೇರಿಕೊಂಡು ಅದು ನೆಗಡಿಯಾಗಿ ಶೀತ ಆಗಿ ನೀನು ಕೆಮ್ಮಿ ಜ್ವರ ಜಾಸ್ತಿ ಆದರೆ ನಾನು ಪ್ರೀತಿ ಹೇಗೆ ಮಾಡೋದು? ಯಾಕೆ ಪ್ರೀತಿ ಮಾಡೋಕ್ಕಾಗಲ್ಲ? ಆ್ಯಕ್ಚುಲಿ ಜ್ವರ ಬಂದಾಗಲೇ ಜಾಸ್ತಿ ಪ್ರೀತಿ ಮಾಡಬೇಕು. ನೋ ಯು ಆರ್ ರಾಂಗ್. ನೀನೇನು ಹೇಳ್ತೀಯ? ನನ್ನ ಪ್ರೀತಿ ಯಾವಾಗಲೂ ಬೆಚ್ಚಗಿರುತ್ತೆ ಅಂತ. ಅಕಸ್ಮಾತ್ ಜ್ವರ ಬಂತು ಅನ್ಕೋ, ಅವಾಗ ಬಾಡಿ ಹೀಟ್ ಆಗುತ್ತೆ. ನಾನು ಪ್ರೀತಿ ಮತ್ತೆ ಕೊಟ್ಟಾಗ ಜ್ವರ ಇನ್ನೂ ಜಾಸ್ತಿ ಆಗುತ್ತೆ. ಹಾಂ, ಅಬ್ಬಬ್ಬಬ್ಬಬ್ಬಾ ಯಜಮಾನ್ರೆ, ನಿಮ್ಮ ಪ್ರೀತಿಗೊಂದು ಸಾಷ್ಟಾಂಗ ನಮಸ್ಕಾರ. ನೀವೇನು ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತೀರಾ? ಹಾಂ, ಆ್ಯಕ್ಚುಲಿ ನಂಗೊಂದೊಂದು ಸಲ ಅನಿಸುತ್ತೆ ನಿನ್ನ ಪ್ರೀತಿಗೆ ನಾನು ಡಿಸರ್ವ್ ಇದ್ದೀನಾ ಅಂತ. ಈಗ ಯೋಚನೆ ಮಾಡಿದಾಗ ನನಗೂ ಅನ್ನಿಸ್ತಾ ಇದೆ, ಆ್ಯಕ್ಚುಲಿ ನೀನು ನನ್ನ ಪ್ರೀತಿಗೆ ಡಿಸರ್ವಿಂಗ್ ಅಲ್ಲ. ಅಂತರ
ಡಿಸರ್ವಿಂಗ್ ಅಲ್ಲ ರಿಸರ್ವಿಂಗ್ ಅಂತ ಹೇಳಕ್ ಹೊರಟೆ. ಅಷ್ಟ್ರಲ್ಲಿ ಕಂಡ ನೀರಾ? ರಿಯಲಿ ಸಾರಿ. ಹೋಗ್ಲಿ ಬಿಡು, ನೀನೀಗ ಬೇಜಾರು ಮಾಡ್ಕೊಂಡಿಲ್ಲ, ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಒಂದು ಖುಷಿ ಸುದ್ದಿ ಹೇಳ್ತೀನಿ. ಯು ನೋ ವಾಟ್, ಇವತ್ತು ನಮ್ಮ ಕಂಪ್ನಿ 10th ಇಯರ್ ಆ್ಯನಿವರ್ಸರಿ. ವಾವ್ ಅಭಿ, ಕಂಗ್ರ್ಯಾಚುಲೇಷನ್ಸ್. ನೀನೆಷ್ಟು ಚಿಕ್ಕದಾಗಿ ಕನಸು ಕಂಡಿದ್ದೆ, ಇವತ್ತು ಆ ಕನಸು ದೊಡ್ಡದಾಗಿ ಬೆಳೆದು ಇಷ್ಟು ದೊಡ್ಡ ಕಂಪ್ನಿ ಆಗಿದೆ. ಅದಕ್ಕೋಸ್ಕರನೇ ನಿನ್ನ ಕಂಪ್ನಿ. ನಮ್ಮ ಕಂಪನಿ? ಹಾಂ, ನಮ್ಮ ಕಂಪ್ನಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಭಿ. ಈಗ ಹೇಳು, ನಿಮಗೆ ಏನು ಗಿಫ್ಟ್ ಬೇಕು? ಗಿಫ್ಟ್ ಕೊಡೋದು ಹೊರಗಿನವ್ರಿಗೆ, ನಮ್ಮವ್ರಿಗಲ್ಲ. ನಾನು ನೀನು ಒಂದೇ ಅಂದಮೇಲೆ ಗಿಫ್ಟ್ ಯಾಕೆ? ಅಕಸ್ಮಾತ್ ನೀನೇನಾದರೂ ಗಿಫ್ಟ್ ಕೊಟ್ರೆ ಅದು ನಿನಗೆ ನೀನೇ ಗಿಫ್ಟ್ ಕೊಟ್ಕೊಂಡಂಗೆ. ಈ ಲಾಜಿಕ್ಕು ಚೆನ್ನಾಗಿದೆ, ಅಕ್ಸೆಪ್ಟ್ ಮಾಡಲೇಬೇಕು, ಇಟ್ಕೋಬೋದು. ಅಭಿ, ನೀನು ನನಗೆ ಆ ದೇವ್ರು ಕೊಟ್ಟಿರೋ ಲೈಫ್ ಟೈಮ್ ಗಿಫ್ಟ್. ಅದಕ್ಕೂ ಮೀರಿ ನಾನು ಯಾವ ಗಿಫ್ಟ್ನೂ ಆಸೆ ಪಡಲ್ಲ. ಇವತ್ತಷ್ಟೇ ಅಲ್ಲ, ಇನ್ನು 10, 20, 30, 50 ವರ್ಷ ಹೋದರೂ ನನ್ನ ಕೊನೆ ಉಸಿರಿರೋವರೆಗೂ ನೀನೇ ನನ್ನ ಲೈಫ್ ಟೈಮ್ ದಿ ಬೆಸ್ಟ್ ಗಿಫ್ಟ್. ಅದಕ್ಕೂ ಮೀರಿ ನಾನೇನಾದರೂ ನಿನ್ನ ಹತ್ರ ಗಿಫ್ಟ್ ಕೇಳಿದ್ರೆ ಅದು ನಾನಲ್ಲ ಅಂತ ಅರ್ಥ ಮಾಡ್ಕೊಂಬಿಡ. ಓಕೆ? ಓಕೆ, ನಿನ್ನ ಪ್ರೀತಿಗೂ ಸಾಷ್ಟಾಂಗ ನಮಸ್ಕಾರ. ಲವ್ ಯು ಹತ್ರ. ಲವ್ ಯು ಟು. ಅಭಿ, ಏನು ಸುಮ್ಮನೆ ಆಗ್ಬಿಟ್ಟಿಯಲ್ಲ? ಏನು ಗಿಫ್ಟ್ ಕೇಳ್ತಾಳೋ ಅಂತ ತುಂಬ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ. ಅದು ಹಾಗಲ್ಲ ಅಂತ. ಅಥವಾ ಇವಳಿಗೆ ಗಿಫ್ಟ್ ಕೊಡಬೇಕು ಅಂತ ಅನ್ಕೋತಿದ್ಯಾ? ನಾ ಹಾಗೆಲ್ಲ ಅನ್ಕೋತೀನಿ ಹೇಳು. ಮತ್ತೆ ಯಾಕೆ ಗಿಫ್ಟ್ ಅಂತ ಕೇಳಿದ ತಕ್ಷಣ ಸುಮ್ಮನೆ ಆಗ್ಬಿಟ್ಟಿಯಲ್ಲ? ನೀನು ಗಿಫ್ಟ್ ಕೇಳಿದ್ಯಲ್ಲ, ಅದಕ್ಕೆ ಆಶ್ಚರ್ಯ ಆಯಿತು. ಎಕ್ಸ್ಕ್ಯೂಸ್ ಮಿ ಮೈ ಡಿಯರ್ ಹಸ್ಬೆಂಡ್, ಹೆಂಡತಿರು ಗಿಫ್ಟ್ ಕೇಳಲಿಲ್ಲ ಅಂದಾಗ ಯೋಚನೆ ಮಾಡಬೇಕು, ಕೇಳಿದಾಗಲ್ಲ. ಏನಭಿ ನೀನು ತಮಾಷೆ ಮಾಡ್ತಿದ್ಯಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನು ಕೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ, ಯಾಕೆ ಕೇಳಬಾರ್ದು ಅಂತ? ಕಂಪ್ನಿ ಇಷ್ಟೆಲ್ಲ ಡೆವಲಪ್ ಆಗೋದಕ್ಕೆ ನಾನು ನಿನ್ನ ಜೊತೆ ಸೇರ್ಕೊಂಡು ಕಷ್ಟಪಟ್ಟಿಲ್ವಾ? ಕಂಪ್ನಿ ಶೇರ್ ಹೋಲ್ಡರ್ಸು ಅವ್ರ ಮನಿ ಟೈಮ್ ಎಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಬಂದಿದ್ದ ಲಾಭದಲ್ಲಿ ಅವ್ರಿಗೂ ಸ್ವಲ್ಪ ಶೇರ್ ಕೊಡ್ತೀಯ ತಾನೆ? ಹಾಗೆ ನಾನು ನಿನಗೋಸ್ಕರ ಟೈಮ್ ಲವ್ ಎಲ್ಲನೂ ಇನ್ವೆಸ್ಟ್ ಮಾಡಿದ್ದೀನಿ. ಪರ್ಸ್ನಲಾಗಿ ನನಗೂ ಏನಾದರೂ ಕೊಡಬೇಕು ತಾನೆ? ಇವತ್ತಷ್ಟೇ ಅಲ್ಲ, ಇನ್ನು 10, 20, 30, 50 ವರ್ಷ ಹೋದರೂ ನನ್ನ ಕೊನೆ ಉಸಿರಿರೋವರೆಗೂ ನೀನೇ ನನ್ನ ಲೈಫ್ ಟೈಮ್ ದಿ ಬೆಸ್ಟ್ ಗಿಫ್ಟ್. ಅದಕ್ಕೂ ಮೀರಿ ನಾನೇನಾದರೂ ನಿನ್ನ ಹತ್ರ ಗಿಫ್ಟ್ ಕೇಳಿದ್ರೆ ಅದು ನಾನಲ್ಲ ಅಂತ ಅರ್ಥ ಮಾಡ್ಕೊಂಬಿಡು. ಹೌದು, ಖಂಡಿತವಾಗ್ಲೂ ಕೊಡ್ತೀನಿ. ನಿನಗಿಲ್ಲ ಅನ್ನೋಕ್ಕಾಗತ್ತ? ಹೇಳಿ, ಏನು ಬೇಕು ನಿನಗೆ? ಕೊಡ್ತೀಯ ತಾನೆ? ನಿಜವಾಗ್ಲೂ ಕೊಡ್ತೀಯ ತಾನೆ? ಆಮೇಲೆ ಅದು ಇದು ಅಂತ ಕತೆ ಹೇಳಬಾರ್ದು. ಖಂಡಿತ ಇಲ್ಲ. ಆಮೇಲೆ ಏನಾದರೂ ಎಮರ್ಜೆನ್ಸಿ ಅಂತ ಕೈ ಕೊಟ್ಟು ಹೋಗಬಾರ್ದು. ನಿನಗೆ ಹಾಗೆ ಮಾಡ್ತೀನ ಅಂತ ಒಪ್ಕೊಂಡ್ಮೇಲೆ 100% ನೆರವೇರಿಸ್ತೀನಿ ಅಂತ ಹೇಳಬೇಕು. ಆಗ ಕೇಳ್ತೀನಿ. ನೀನು 1000 ಕಂಡೀಷನ್ಸ್ ಹಾಕಿದ್ರು ನನಗೆ ಓಕೆ. ನಿನಗೆ ಏನು ಬೇಕಾದರೂ ಕೊಡ್ತೀನಿ. ಅಪ್ಪ, ಟ್ರ್ಯಾಪ್ ಆದ, ಅಷ್ಟೇ ಸಾಕು. ಅಭಿ, ನಾಳೆ ನಾನು ನೀನು ಇಡೀ ದಿನ ಬೆಳಗ್ಗಿಂದ ಸಂಜೆವರೆಗೂ ಜೊತೆಲೇ ಇರಬೇಕು. ನೀನು ನನ್ನನ್ನು ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಬೇಕು. ಓಕೆನಾ? ಅಷ್ಟಕ್ಕಿಷ್ಟೆಲ್ಲ ಕೇಳಬೇಕಾ? ಡೆಫಿನೆಟ್ಲಿ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಅಭಿ.
ಜಾತ್ರೆ ಜಾತ್ರೆ ಅಂದ್ರೆ ಉತ್ಸವ. ನಾಳೆ ನಮ್ಮ ಕಂಪನಿ ರಜತ ಮಹೋತ್ಸವ. ಡಂಕ ಟಕರ ಟಕ್ ಟಕರ ಡಂಕ ಟಕರ ಟಕ್ ಟಕರ ಡಂಕ ಟಕರ ಟಕ್. ರೂಪ ರೂಪ ಅಂದ್ರೆ ಬಬ್ಲಿ, ರೂಪ ಅಂದ್ರೆ ಬಬ್ಲಿ. ನಮ್ಮ ಕಂಪನಿ ಸಿಲ್ವರ್ ಜಬ್ಲಿ. ಡಂಕ ಟಕರ ಟಕ್ ಟಕರ ಡಂಕ ಟಕರ ಟಕ್ ಟಕರ. ಅಯ್ಯೋ ರಾಮ, ಅವರು ರಾಮ, ನಾನು ಹನುಮ. ಅವರು ಬಾಸು, ನಾನು ಕೂಸು. ನೀನು ಬೇಬಿ, ನಾನಿನ್ ಗೋಬಿ. ಬಾಸ್ ಅಂದ್ರೆ ಫೇಮಸ್ಸು, ಸಿಲ್ವರ್ ಜುಬ್ಲಿ ಬೋನಸ್ಸು, ವಿಶ್ವರೂಪ್ ಫೋಕಸ್ಸು, ರೂಪ ಹಟ್ಟಿನ ಕ್ಯಾಂಪಸ್. ಯಪ್ಪ ಬರೀ ಇಂಥವೆಯ. ಎಲ್ರಿಗೆ ಬೋನಸ್ ಕೊಡ್ತಿದ್ದಾರೆ, ನೀವೇನ್ ಕೊಡ್ತೀರಾ ನಂಗೆ? ಏನ್ ಬೇಕು ಏನ್ ಬೇಕು ಹೇಳ್ಬಿಟ್ಟು ಸಮುದ್ರ ಮಧ್ಯದಲ್ಲಿ ಒಂದು ಮನೆ ಕಟ್ಟಿ, ನಿನ್ನ ಸೊಂಟಕ್ಕೊಂದು ಟ್ಯೂಬ್ ಕಟ್ಟಿ ಅಲ್ಲಿ ಬಿಡ್ಲಾ, ಅಥವಾ ಬೆಟ್ಟ ತುದಿಯಲ್ಲಿ ಒಂದು ಮನೆ ಕಟ್ಟಿ ಅಲ್ಲೊಂದು ಸಣ್ಣ ತೊಟ್ಲಿಟ್ಟು ನೀನೊಂದು ಪುಟ್ಟ ಮಗು ಕೊಡ್ಲಾ? ಒಂದ್ ಕೊಡ್ತೀನಿ ನೋಡು ಕತ್ತೆ. ಮತ್ತೆ ಏನ್ ಬೇಕು ಹೇಳ್ಬಿಟ್ಟು? ನೀನೇ ಹೇಳು. ಬೇಕಾಗಿರೋದು ಯಾರಿಗೆ? ನನ್ಗೆ ನಿನ್ಗೆ ತಾನೇ. ಹೇಳು. ಇಸ್ಕೊಳ್ಳೋದು ನಾನಲ್ವಾ ಕತ್ತೆ, ಅದಕ್ಕೆ ನೀನೇ ಹೇಳು. ಓಕೆ ಓಕೆ ಓಕೆ. ಈ ಸಂದರ್ಭದಲ್ಲಿ ನನ್ನ ಗುರುಗಳು, ನನ್ನ ಹಿರಿಯರು, ನನ್ನ ಸಾಕದವರು, ನನ್ನ ಬೆಳೆಸಿದವರು ಹಾಗೂ ನನ್ನ ದೇವರು, ಇವರು ಯಾರ ಉಪದೇಶವನ್ನು ಕೇಳದೆ ಒಂದು ನಿರ್ಧಾರ ಅಂತಕ್ಕದ್ದನ್ನೊಂದು ಮಾಡಿದ್ದೀನಿ. ಅದು ಏನಂತಕ್ಕಂಥದ್ದಂದರೆ, ಈ ಪ್ರೀತಿ ಎಂಬತಕ್ಕಂಥದ್ದು ಅದು ಆವದು ಮಾಡೋದಲ್ಲ ಅಂತಕ್ಕದ್ದನ್ನು ನಮ್ಮ ಲೀಲಾ ಮೇಡಮ್ ಎಂಬತಕ್ಕಂಥವ್ರು, ಏಜಿ ಸರ್ ಎಂಬತಕ್ಕಂಥವ್ರನ್ನ ಲವ್ ಮಾಡಿ ತೋರಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ವಿಚಾರವನ್ನು ಕೈಗೆತ್ತಿಕೊಳ್ತಾ ನಾನು ಕೂಡ ಈ ಸಂದರ್ಭದಲ್ಲಿ ಒಂದೆರಡು ಮಾತನ್ನಾಡಬೇಕಂತ ಆಶಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂತಂದ್ರೆ, ನಮ್ಮ ಬಾಸ್ ಕಂಪನಿ ಸಿಲ್ವರ್ ಜುಬ್ಲಿ ಈ ದಿನ ನಮಗೆ ಶುಭ ದಿನ. ಇಟ್ಸ್ ಎ ಗುಡ್ ಡೇ, ಇಟ್ಸ್ ಎ ವೆರಿ ಗುಡ್ ಡೇ. ಸೊ ಆ ದಿನ ನಾವು ಏನೇ ಕೆಲಸ ಮಾಡಿದ್ರು ಅದು ಯಶಸ್ವಿ ಆಗಲಿಕ್ಕಿದೆ, ಸಕ್ಸಸ್ ಆಗಲಿಕ್ಕಿದೆ, ಉನ್ನತಕ್ಕಿರಲಿಕ್ಕಿದೆ ಅಂತ ಒಂದೆರಡು ಮಾತನ್ನು ಹೇಳ್ತಾ, ನಾಳೆ ನಿನ್ನ ಕುತ್ತಿಗೆಗೆ ತಾಳಿ ಎಂಬತಕ್ಕಂಥದ್ದನ್ನು ಕಟ್ಟಿ ಅಫಿಷಿಯಲ್ ಆಗಿ, ಸಕ್ರಮವಾಗಿ, ಅಧಿಕೃತವಾಗಿ ನಿನ್ನನ್ನು ನನ್ನ ಹೆಂಡತಿ ಅಂತ ಒಪ್ಕೊಂಡು ನಿನಗೆ ಬಾಳೆ ಅಂತಕ್ಕದ್ದನ್ನ ಕೊಡಬೇಕು ಅಂತಕ್ಕದ್ದನ್ನ ನಿರ್ಧಾರ ಅಂತಕ್ಕದ್ದನ್ನ ಮಾಡಿದ್ದೀನಿ. ಏನ್ ಹೇಳ್ತೀರ ರೂಪ ಅವರೇ? ಲೇ, ನನಗ್ ಗೊತ್ತಿಲ್ದೆ ಏನಾರ ತಾಳಿ ಗಿಳಿ ಕಟ್ಟಬೇಕು, ಕಾಲಲ್ಲಿ ಹಾಕಿರೋದನ್ನ ಕೈಯಲ್ಲಿ ತಗೊಂಡು ಹೆಂಗ್ ಹೊಡಿತೀನಿ ಅಂದ್ರೆ ತೋರಿಸ್ತೀನಿ. ನಿಂತ್ಕೊಳ್ಳಲಿ. ಬೇಡ ರೂಪ, ಕಾರಣ ಕೈ ತಗೋಬೇಡ. ನಿಂತ್ಕೋಬೇಡ, ನಿಂತ್ಕೋ ವಿಶ್ವರೂಪ್. ಇವತ್ತಿಗೆ ನನ್ನ ಗಂಡನ ಕಂಪ್ನಿ ಸ್ಟಾರ್ಟ್ ಆಗಿ 25 ವರ್ಷ ಆಯ್ತು. ಈ 25 ವರ್ಷದಲ್ಲಿ ಅವ್ರು ಏಳು ಬೀಳ್ಗಳನ್ನೆಲ್ಲ ನೋಡಿದ್ದಾರೆ. ಆದರೆ ಇನ್ಮೇಲಿಂದ ಅವ್ರನ್ನ ಬೀಳಕ್ಕೆ ನಾನು ಮಾತ್ರ ಬಿಡಲ್ಲ. ಅವ್ರು ಯಾವಾಗಲೂ ಟಾಪಲ್ಲಿರಬೇಕು. ಪ್ರೀತಿಗೋಸ್ಕರ ಪ್ರಾಣ ಕೊಡೋನು ಏಜೆ, ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅನ್ನೋನು ಏಜೆ, ನೀನೇ ನನ್ನ ಪ್ರಾಣ ಅನ್ನೋನು ಏಜೆ. ಪ್ರತಿ ಮಾತಲ್ಲೂ ಅವನ ಪ್ರಾಣನ ಅಡ ಇಟ್ಟೇ ಮಾತಾಡ್ತಾನೆ. ನಿನ್ನ ಪ್ರೀತಿ ಯಾವಳಿಗೋ ಬೇಕು, ನನಗೆ ಬೇಕಾಗಿರೋದು ನಿನ್ನ ಆಸ್ತಿ, ಅಂತಸ್ತು, ಅಧಿಕಾರ, ಹೆಸರು. ಇದೆಲ್ಲ ಇದ್ದರೆ ಪ್ರೀತಿ ಸಿಗುತ್ತೆ. ಮನುಷ್ಯನ ಪ್ರೀತಿ ಮಾಡಿದ್ರೆ ಪ್ರೀತಿ ಸತ್ತ ಮೇಲೆ ಸಿಗೋದು ಆಸ್ತಿ. ಅದೇ ಹಣನ ಪ್ರೀತಿ ಮಾಡಿದ್ರೆ ಆಮೇಲೆ ಸಿಗೋದು ಆಸ್ತಿ. ಆ ಲೀಲಾನ ಇಲ್ಲ ನಾನ ನೋಡೇ ಬಿಡ್ತೀನಿ. ಮಿಸ್ ಆದರೆ ಆ ಲೀಲಾ ಅಭಿನ ಬುಟ್ಟಿಗೆ ಹಾಕ್ಕೊಳ್ತಾಳೆ, ನನ್ನ ಕೈಗೆ ಚಿಪ್ ಕೊಡ್ತಾಳೆ. ಅದಕ್ಕೂ ಮುಂಚೆ ನಾನು ಹೋಗಬೇಕು. ಅಯ್ಯೋ, ಆ ಪ್ರಾರ್ಥನಾ ಬರೋದ್ರೊಳಗೆ ನಾನು ಅಲ್ಲಿಗೆ ಹೋಗಬೇಕು, ಇಲ್ಲಾಂದ್ರೆ ಅವಳು ಬಂದೆಲ್ಲ ಕೆಡಿಸ್ಬಿಡ್ತಾಳೆ. ಅಲ್ಲ, ನಾನು ಯಾಕೆ ಹೆದರ್ಕೋಬೇಕು? ನನ್ನ ಪ್ರೀತಿ ತುಂಬ ಪ್ಯೂರ್. ಆ ವ್ಯಕ್ತಿನೇ ಸುಳ್ಳು. ಅವಳು ಹೆದರ್ಕೋಬೇಕು, ಅವಳು ಭಯ ಪಡಬೇಕು. ಏಯ್ ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ? ಅದು ನನ್ನ ಗಂಡನ ರೂಮು, ಅದರೊಳಗೆ ಹೋಗೋ ಅಧಿಕಾರ ಇರೋದು ನನಗೆ ಮಾತ್ರ. ನಿನಗೆ ಈ ಡೋರಿಂದ ಹೋಗೋ ಅಧಿಕಾರ, ಹಕ್ಕು, ಯೋಗ್ಯತೆ, ಮಾನ್ಯತೆ ಎಲ್ಲ ಇದೆ. ಈ ಡೋರ್ ಅಲ್ಲ, ಐ ಮೀನ್ ಟು ಸೇ ಮೇನ್ ಡೋರು. ನೀನು ನಮ್ಮ ಮನೆಗೆ ಸೇರ್ಕೊಂಡಿರೋ ವಿಷ, ನಿನ್ನ ಹಲ್ಲಲ್ಲಿರೋ ವಿಷನ ಕಿತ್ತು ಬಿಸಾಕೋದೊಂದೇ ಬಾಕಿ ಇರೋದು. ಸುಮ್ಮನೆ ಹೋಗು. ರೀ, ನಿಂತ್ಕೋ. ಏನು ಎರಡನೇ ಒಳಗಿದ್ರು ಇಷ್ಟೊಂದು ಕೋಪ ತೋರಿಸ್ತೀಯಾ?
ರೀ ರೀ ಅಭಿ 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 ಎಲ್ಲಿ ಹೋಗ್ಬಿಟ್ಟಿದ್ದ ನೀನು? ರೀ ರೀ ಮಧ್ಯೆ ಮಾತಾಡ್ಬೇಡ ನೀನು. ನನ್ನ ಮತ್ತೆ ನನ್ನ ಗಂಡನ ಮಧ್ಯೆ ಬಂದಿರೋಳು ನೀನು ನೀನೇ ಮಾತು ಹೇಳ್ತಿದ್ಯಾ? ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ವಿಶ್ವರೂಪ್ 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 ಬಂದೆ 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 ಮೇಡಮ್. ಬನ್ನಿ ಬೇಗ. ಹೇಳಿ ಮೇಡಮ್. ವಿಶ್ವರೂಪ್ ಮೊದಲು ನನಗೆ ಹೇಳಿ, ಅಭಿ ಎಲ್ಲಿ ಕಾಣಿಸ್ತಿಲ್ಲ. ಐ ಡೋಂಟ್ ನೋ ಮ್ಯಾಮ್. ವಿಶ್ವರೂಪ್ ಅವರು ಅವ್ರ ರೂಮಲ್ಲೂ ಇಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರು ಗೊತ್ತಾ? ಹೀಗೆ ಕೇಳಿ ಹೇಳ್ತೀನಿ ಮೇಡಮ್. ಪ್ರೇಮಿಗಳ ದಿನದಂದು ಪ್ರೀತಿಯಿಂದ ಪ್ರೇಮದಿಂದ ಮಾತಾಡಿಸ್ಬೇಕು. ಈ ಮನೆಯಲ್ಲಿ ಪ್ರೀತಿಗೆ ಬೆಲೆ ಇದೆ, ಆಸ್ತಿಗೆ ಬೆಲೆ ಇಲ್ಲ. ಮೇಡಮ್, ಬಾಸು ಇವಾಗ ಬೆಳಿಗ್ಗೆ ಎದ್ದು ಕಾರ್ ತಗೊಂಡು ಹೋಗ್ಬಿಟ್ರು. ನಾನು ಬೆಳಗ್ಗೆನೆ ಎಲ್ಲಿ ಹೋಗಿರ್ಬೋದು?